ಜಮೀರು ಭೇಟಿ ಮಾಡಿದ್ರು, ಮುನಿಯಪ್ಪ ಭೇಟಿ ಮಾಡಿದ್ರು, ಪ್ರಿಯಾಂಕಾ ಖರ್ಗೆ ಭೇಟಿ ಮಾಡಿದ್ರು, ಬೇಗರೆ MLAs ಭೇಟಿ ಮಾಡಿದ್ರು, ಸತೀಶ್ ಜಾರಕಿಹೊಳಿನೂ ಈಗ ಹೇಳಿದ್ದಾರೆ. ನಾವು ಪಕ್ಷದ ಬಲವರ್ಧನೆಗೋಸ್ಕರ ನಾವೆಲ್ಲ ಮಾತಾಡ್ತೀವಿ. ನಮ್ಗೆ ಬಿಜೆಪಿಯವರು ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ಆ ಗೊಂದಲಕ್ಕೆ ನಾವು ಅವಕಾಶ ಕೊಡಬಾರ್ದು. ಅವರು ಅನ್ನೆಸೆಸರಿ ಕಾಮೆಂಟ್ ಮಾಡ್ತಾ ಇದ್ದಾರೆ. ನಾವೆಲ್ಲ 140 ಜನನು ಒಟ್ಟಾಗಿದ್ದೀವಿ. ನಮ್ಮನ್ನ ಯಾರು ಅಳ್ಳಾಡ್ಸ್ಲಿಕ್ಕೆ ಆಗುದಿಲ್ಲ. ಯಾರ ಆಫರ್ ನನಗೆ ಅವಶ್ಯಕತೆ ಇಲ್ಲ. ಸದಾನಂದ ಗೌಡರು ಪಾಪ ಪ್ರೀತಿಯಿಂದ ಮಾತಾಡಿರ್ಬೋದಷ್ಟೇ. ಅಂತ ಸಂದರ್ಭ ಕಾಂಗ್ರೆಸ್ ಪಾರ್ಟಿ ನಿರ್ಮಾಣ ಆಗುದಿಲ್ಲ. ಐ ಆಮ್ ಎ ಕಾಂಗ್ರೆಸ್ ಮ್ಯಾನ್ ಬೈ ಬರ್ತ್. ಅವ್ರಿಗೆ ಪಾಪ ಅವ್ರಿಂದ ನನ್ನ ಹಿಸ್ಟ್ರಿ ಗೊತ್ತಿಲ್ಲ. ಸೊ ನಾನು ಸತೀಶು ನಾವು ಕೊಲೀಗ್ ಆಗಿದ್ದೀವಿ. ಅವ್ರು ನನ್ನ ವರ್ಕಿಂಗ್ ಪ್ರೆಸಿಡೆಂಟ್ ಆಗಿದ್ರು. ಅವ್ರಿಗೆ ಫುಲ್ಲು ಉತ್ತರ ಇದು ಕಿತ್ತೂರು ಕರ್ನಾಟಕದ ಜವಾಬ್ದಾರಿ ಕೊಟ್ಟಿದ್ದೆ. ಅಲ್ಲೆಲ್ಲ ಒಳ್ಳೆ ರಿಸಲ್ಟ್ ಬಂದಿದೆ. ಎಲ್ಲ ನಮ್ಮಲ್ಲಿ ಯಾವ ಡಿಫ್ರೆನ್ಸಸ್ ಇಲ್ಲ. ಒಟ್ಟಿಗೆಲ್ಲ ಸೇರಿ ಕೆಲಸ ಮಾಡೋಣ ಅಂತ ಅನೇಕ ಮಂತ್ರಿಗಳು ಹಿರಿಯರ ಹತ್ರ ಎಲ್ಲ ಚರ್ಚೆ ಮಾಡಿದ್ದಾರೆ. ರಾಹುಲ್ ಗಾಂಧಿ ಕಮ್ಯುನಿಕೇಶನ್ ಮಾಡಿದ್ದಾರೆ. ಅದನ್ನೆಲ್ಲ ನಾನು ರಾಹುಲ್ ಗಾಂಧಿ ಅವರು ನನ್ನ ಹತ್ರ ಏನು ಕಮ್ಯುನಿಕೇಟ್ ಮಾಡಿದ್ದಾರೆ ಅದೆಲ್ಲ ನಾನು ಮಾಧ್ಯಮದಲ್ಲಿ ಮಾತಾಡೋ ವಿಚಾರ ಅಲ್ಲ. ನಾನು ಹೇಳೋಂತ ಅವಶ್ಯಕತೆ ಇಲ್ಲ. ನಮ್ಮ ಗುರಿ 28 ಕರ್ನಾಟಕದಲ್ಲಿ, 29 ದೇಶದಲ್ಲಿ ರಾಹುಲ್ ಗಾಂಧಿ ಅವರು ಪ್ರಧಾನಮಂತ್ರಿ ಮಾಡೋದು. ಇದೇ ಗುರಿ. ಇಷ್ಟು ಗುರಿ ನಾವೆಲ್ಲ ಕೆಲಸ ಮಾಡ್ತೀವಿ. ಸರ್, ಇವತ್ತು ಎಐಸಿಸಿ ಅಧ್ಯಕ್ಷರು ರಾಜ್ಯಕ್ಕೆ ಬರ್ತಾ ಇದ್ದಾರೆ ಸರ್, ಮತ್ತೆ ಭೇಟಿ ಮಾಡ್ತೀರಾ ಸರ್? ಮದುವೆನೂ ಬರ್ಬಾರ್ದು. ಅವರು ಅವ್ರವರು ಅವ್ರ ಮನೆ, ಅವರ ಸಂಸಾರ, ಅವ್ರ ಮಕ್ಕಳು, ಅವರ ಕರ್ಮಭೂಮಿ, ಅವರ ಪುಣ್ಯಭೂಮಿ ಎಲ್ಲ ಇದೆ. ಅವ್ರ ಸ್ನೇಹಿತರು ಎಲ್ಲ ಇದ್ದಾರೆ. ಅವ್ರು ಬರ್ತಾ ಇರ್ತಾರೆ. ತಪ್ಪೇನಿದೆ? If you can clear the air, sir, whether it was a promise. I don't want to speak anything in media. Whatever is there, we in the four walls, we will discuss party issues. I will not discuss any political issues in the media. I think there is no other discussion. Only to keep the party, our flag high, to keep this constitution very high, to protect the constitution. But sir, the set of MLAs are upset because they are waiting to see you as the CM. So they say that the AICC communication has been at stake. ನಂದು ಯಾವುದು ಬಣ ಇಲ್ಲ. ನಂದು ಯಾವ ಬಣನೂ ಇಲ್ಲ. ನನ್ನ ಬಣ ಒಂದು ಬಣ ಇದೆ, ಅದು ಕಾಂಗ್ರೆಸ್ ಬಣ. ನನ್ನ ನಂಬರು 140.